ಯಾವ ಹೂವು ಯಾರ ಮುಡಿಗೋ ಭಾಗ 107. ಸಾನ್ವಿ ಮತ್ತು ಅಡ್ವೊಕೇಟ್ ಮಾತಾಡುವುದನ್ನು ಇನ್ನೊಬ್ಬ ವ್ಯಕ್ತಿ ಆಫೀಸ್ ಬಾಗಿಲ ಹೊರಗೆ ನಿಂತು ಕೇಳಿಸಿಕೊಂಡಿದ್ದ. ಅದು ಪ್ರೀತಮ್. ಅವನು ಯಾವುದೋ ಕೇಸ್ ವಿಷಯವಾಗಿ ಅಡ್ವೊಕೇಟನ್ನು ಮೀಟ್ ಮಾಡಲು ಬಂದಿದ್ದ. ಅವನ ಮನಸ್ಸಲ್ಲಿ ಸಾನ್ವಿ ತನ್ನ ಹೆಸರಲ್ಲಿ ಇರೋ ಆಸ್ತಿನೆಲ್ಲ ವಿಕ್ರಮ್ ಹೆಸರಿಗೆ ಯಾಕೆ ಮಾಡಿದೋ ಗೊತ್ತಾಗ್ತಿಲ್ಲ ಎಂದುಕೊಂಡ. ಸಾನ್ವಿ ಹೊರಗೆ ಬಂದಾಗ ವಿಕ್ರಮ್ ಅವಳಿಗೆ ಮರೆಯಾಗಿ ನಿಂತುಕೊಂಡು ಅವಳು ಹೋದ ನಂತರ ಅಡ್ವೊಕೇಟ್ನ ಮೀಟ್ ಮಾಡಲು ಆಫೀಸ್ ಒಳಗೆ ಬಂದ. ಇವನನ್ನು ನೋಡಿದ ಅಡ್ವೊಕೇಟ್, "ಓ ಪ್ರೀತಮ್ ಬಾಪ್ಪ, ತುಂಬ ದಿನ ಆಯಿತು, ಈ ಕಡೆ ಬರಲೇ ಇಲ್ಲ, ಯಾಕೋ ಬ್ಯುಸಿನಾ?" ಅವರಿಗೆ ಪ್ರೀತಮ್, "ಹಾ ಸರ್, ಬೇರೆ ಕೇಸ್ನಲ್ಲಿ ಬ್ಯುಸಿಯಾಗಿದ್ದೆ, ಅದಕ್ಕೆ ಬರೋದಕ್ಕಾಗಲಿಲ್ಲ" ಎಂದ. ಇಬ್ಬರ ಕ್ಷೇಮ ಸಮಾಚಾರ ವಿನಿಮಯ ಮುಗಿದ ಮೇಲೆ ಕೇಸ್ಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ಚರ್ಚಿಸಿದ ಪ್ರೀತಮ್, ಅಟ್ ಎನಿ ಕಾಸ್ಟ್ ಅಪರಾಧಿ ತಪ್ಪಿಸ್ಕೋಬಾರ್ದು, ಹಾಗೆ ಆಗೋಲ್ಲ ಅನ್ನೋ ನಂಬಿಕೆ ಇದೆ, ಯಾಕೆಂದರೆ ಕೇಸ್ ತಗೊಂಡಿರೋದು ನೀವು ಎಂದ. ಆಗ ಅಡ್ವೊಕೇಟ್, "ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ಸ್, ಅದಕ್ಕಿಂತ ಹೆಚ್ಚಾಗಿ ಅವನು ತುಂಬ ಕ್ರೂರಿ, ಅಂಥ ವ್ಯಕ್ತಿಗಳಿಗೆ ಶಿಕ್ಷೆ ಆಗಲೇಬೇಕು. ನನಗೂ ಒಬ್ಬಳು ಮಗಳಿದ್ದಾಳೆ, ಹೆಣ್ಣು ಮಕ್ಕಳನ್ನು ಹೆತ್ತವರ ಕಷ್ಟ ನನಗೂ ಗೊತ್ತಪ್ಪ, ಅದೇನೇ ಆಗಲಿ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ" ಎಂದು ಹೇಳಿ ಕೇಸ್ಗೆ ಸಂಬಂಧಪಟ್ಟ ಸಾಕ್ಷಿಗಳನ್ನು ಪ್ರೀತಮ್ಗೆ ತೋರಿಸುತ್ತಾ, "ನೀನು ಕೊಟ್ಟ ಕೆಲವು ಸಾಕ್ಷಿಗಳ ಜೊತೆ ನನ್ನ ಅಸಿಸ್ಟೆಂಟ್ ಕೂಡ ಕೆಲವು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾನೆ, ಇಷ್ಟು ಸಾಕ್ಷಿ ಸಾಕು ಅವನನ್ನು ನೇಣುಗಂಬ ಹತ್ತಿಸೋಕೆ" ಎಂದ. ನಂತರ ಪ್ರೀತಮ್, "ಸರ್, ನಾನು ಇಲ್ಲಿಗೆ ಬಂದಾಗ ಒಬ್ಬರು ಹೊರಗಡೆ ಹೋದರು, ಅವರು" ಎಂದಾಗ ಅಡ್ವೊಕೇಟ್, "ಹೋ, ಆ ಮಗುನ? ಅವಳು ನನ್ನ ಫ್ರೆಂಡ್ ಮಗಳು, ಅವರದ್ದು ಎಸ್ಟೇಟ್ ಇದೆ, ಸಿಟಿಗೆ ಬಂದಾಗ ನನ್ನನ್ನು ಮೀಟ್ ಮಾಡಿ ಹೋಗ್ತಾಳೆ. ನನಗೆ ಕೋರ್ಟ್ಗೆ ಹೋಗೋ ಟೈಮ್ ಆಯಿತು, ನಾನು ಹೊರಡ್ತೀನಿ" ಎಂದು ಮಾತು ಮುಗಿಸಿದ. ಪ್ರೀತಮ್ ಇವರ ಮತ್ತು ಸಾನ್ವಿ ಮಾತನ್ನು ಕೇಳಿಸಿಕೊಂಡಿದ್ದರಿಂದ ಮತ್ತೆ ಅದರ ಬಗ್ಗೆ ಮಾತು ಮುಂದುವರಿಸಲಿಲ್ಲ. "ಸರಿ ಸರ್, ನಾನು ಹೊರಡ್ತೀನಿ" ಎಂದು ಹೇಳಿ ಪ್ರೀತಮ್ ಅಲ್ಲಿಂದ ಹೊರಟ. ಹಾಸ್ಪಿಟಲ್ಗೆ ಬಂದ ವಿಕ್ರಮ್ ಪಂಕಜ್ ಕ್ಯಾಬಿನ್ಗೆ ಬಂದ. ಅಲ್ಲಿ ಆಗಲೇ ಪಲ್ಲವಿ ಬಂದು ಕುಳಿತಿದ್ದಳು. ವಿಕ್ರಮ್, "ಸಾರಿ ಪಲ್ಲವಿ, ಲೇಟ್ ಆಯಿತು, ಪಂಕಜ್ ಇಲ್ಲಿ" ಎಂದಾಗ ಪಲ್ಲವಿ, "ಇಟ್ಸ್ ಓಕೆ ಅಣ್ಣ, ನಾವು ಈಗ ತಾನೇ ಬಂದ್ವಿ, ಪಂಕಜ್ ರೌಂಡ್ಸ್ ಹೋಗಿದ್ದಾರೆ" ಎಂದಳು. ವಿಕ್ರಮ್, "ಹೋ ಹೌದಾ, ಸರಿ, ಅವನು ಹೋಗಿ ಬರಲಿ, ಈಗ ಹೇಳು, ರಾತ್ರಿಯಿಂದ ಮತ್ತೆ ವಾಮಿಟ್ ಆಯ್ತಾ" ಎಂದ. ಅದಕ್ಕೆ ಪಲ್ಲವಿ, "ಇಲ್ಲ, ಮತ್ತೆ ವಾಮಿಟ್ ಆಗಲಿಲ್ಲ, ರಾತ್ರಿ ಒಂದೇ ಸಲ ಆಗಿತ್ತು ಅಷ್ಟೇ, ಈಗ ಮಾರ್ನಿಂಗ್ ತಿಂಡಿ ತಿಂದೆ, ಏನೂ ಆಗಿಲ್ಲ, ಆದರೆ ಸ್ವಲ್ಪ ತಲೆ ಸುತ್ತು ಇದೆ" ಎಂದಾಗ ವಿಕ್ರಮ್, "ಸರಿ, ನಾನು ಬರ್ಕೊಡೋ ಟ್ಯಾಬ್ಲೆಟ್ ಟಾನಿಕ್ ಟೈಮ್ ಟು ಟೈಮ್ ತಗೋ, ಚೆನ್ನಾಗಿ ಊಟ ಮಾಡು, ಫ್ರೂಟ್ಸ್ ತಿನ್ನು, ನಿನಗೆ ಯಾವ ಪ್ರಾಬ್ಲಮ್ ಇಲ್ಲ, ಇನ್ನೊಂದು ತಿಂಗಳು ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸೋಣ. ಸರಿ, ನಾನು ಪಂಕಜ್ನ ಕಳಿಸ್ತೀನಿ, ನನ್ನ ಮನೆಗೆ ಬಿಟ್ಟು ಬರ್ತಾನೆ" ಎಂದು ಹೇಳಿ ಕ್ಯಾಬಿನಿಂದ ಹೊರಗೆ ಹೋದ. ವಿಕ್ರಮ್ ಪಂಕಜ್ ಇದ್ದಲ್ಲಿಗೆ ಬಂದು, "ಪಂಕಜ್ ಹೋಗು, ಪಲ್ಲವಿನ ಮನೆಗೆ ಡ್ರಾಪ್ ಮಾಡಿ ಬಾ, ಮೆಡಿಸಿನ್ಸ್ ಬರ್ತಿದ್ದೀನಿ, ಇಲ್ಲೇ ಮೆಡಿಕಲ್ನಲ್ಲಿ ತೊಗೊಂಡು ಹೋಗು, ಆದರೆ ಬಾ, ಇಲ್ಲ ಪಲ್ಲವಿ ಜೊತೆ ಎಲ್ಲಾದರೂ ಹೋಗು, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡು" ಎಂದ. ಪಂಕಜ್, "ಬೇಡವೋ, ಅವಳು ಮನೇಲಿ ರೆಸ್ಟ್ ಮಾಡಲಿ, ಸುಮ್ಮನೆ ಸುತ್ತೋದು ಬೇಡ. ಸರಿ, ನಾನು ಅವಳನ್ನು ಮನೆಗೆ ಡ್ರಾಪ್ ಮಾಡಿ ಬೇಗ ಬರ್ತೀನಿ" ಎಂದವನು ಅವನ ಚೇಂಬರ್ಗೆ ಬಂದು ಮೆಡಿಕಲ್ ಶಾಪ್ನಲ್ಲಿ ಮೆಡಿಸಿನ್ಸ್ ತೆಗೆದುಕೊಂಡು ಪಲ್ಲವಿಯ ಜೊತೆ ಮನೆಗೆ ಹೊರಟ. ಮನೆಗೆ ಬರುವಾಗ ಪಂಕಜ್ ತಾನು ಯಾವಾಗಲೂ ಹೋಗುತ್ತಿದ್ದ ಜ್ಯುವೆಲರಿ ಶಾಪ್ಗೆ ಪಲ್ಲವಿಯನ್ನು ಕರೆದುಕೊಂಡು ಹೋದ. ಕಾರ್ ಪಾರ್ಕಿಂಗ್ ಮಾಡುತ್ತಿದ್ದಾಗ ಅವನು ಅಲ್ಲಿ ನಿಶಾಳನ್ನು ನೋಡಿದ. ಅವಳು ಬೇರೆ ಹುಡುಗನೊಂದಿಗೆ ಜ್ಯುವೆಲರಿ ಶಾಪ್ಗೆ ಬಂದಿದ್ದಳು. ಪಂಕಜ್ ಪಲ್ಲವಿಗೆ ನಿಶಾಳನ್ನು ತೋರಿಸುತ್ತಾ, "ಈಗ ತಾನೇ ಶಾಪ್ ಒಳಗೆ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡು ಹೋದ ಹುಡುಗಿನೇ ವಿಕ್ರಮ್ ಲವ್ ಮಾಡ್ತಿರೋ ನಿಶಾ, ತಗೋ ಮಾಸ್ಕ್ ಹಾಕ್ಕೋ, ಅವಳಿಗೆ ನಾನು ಯಾರು ಅಂತ ಗೊತ್ತು, ನೀನು ಯಾರು ಅಂತ ಗೊತ್ತಿಲ್ಲ, ಆದರೂ ಮಾಸ್ಕ್ ಹಾಕ್ಕೋ, ಅವಳು ನಮ್ಮನ್ನು ನೋಡೋದು ಬೇಡ" ಎಂದ. ಇಬ್ಬರು ಮಾಸ್ಕ್ ಧರಿಸಿ ಶಾಪ್ ಒಳಗೆ ಬಂದರು. ಪಂಕಜ್ ತಕ್ಷಣ ತನ್ನ ಮೊಬೈಲ್ ತೆಗೆದು ವಿಡಿಯೋ ರೆಕಾರ್ಡಿಂಗ್ ಆನ್ ಮಾಡಿ ತನ್ನ ಶರ್ಟ್ನ ಜೇಬಿನಲ್ಲಿಟ್ಟುಕೊಂಡು ಒಮ್ಮೆ ಪಲ್ಲವಿ ಕಡೆ ನೋಡಿದ. ಕಣ್ಣು ಮಿಟುಕಿಸಿದ. ಅವಳು ಕೂಡ ಸರಿ ಎಂಬಂತೆ ತಲೆ ಆಡಿಸಿದಳು. ನಿಶಾ ಒಂದು ಡೈಮಂಡ್ ರಿಂಗ್ ತೆಗೆದುಕೊಂಡು ಅದನ್ನು ಅವಳ ಜೊತೆ ಬಂದಿದ್ದ ಹುಡುಗನ ಕೈಗೆ ಕೊಟ್ಟು, "ರೋಷನ್, ಇದನ್ನು ನೀನೇ ನನ್ನ ಬೆರಳಿಗೆ ಹಾಕು" ಎಂದಾಗ ಆ ಹುಡುಗ ರಿಂಗ್ ತೆಗೆದುಕೊಂಡು ಇವಳ ಬೆರಳಿಗೆ ಹಾಕಿದ. ತಕ್ಷಣ ನಿಶಾ, "ವಿ ಆರ್ ಎಂಗೇಜ್ಡ್" ಅಂತ ಜೋರಾಗಿ ಕೂಗಿ ಹೇಳಿದ್ದನ್ನು ಕೇಳಿ ಅಲ್ಲಿದ್ದ ಎಲ್ಲರೂ ಚಪ್ಪಾಳೆ ತಟ್ಟಿದರು.
ಪಂಕಜ್ ಪಲ್ಲವಿ ಮಾತ್ರ ಬೇಸರದಿಂದ ನೋಡುತ್ತಿದ್ದರು. ನಿಶಾ ಜೊತೆ ಬಂದಿದ್ದ ಹುಡುಗ ಡೈಮಂಡ್ ರಿಂಗ್ನ ಬಿಲ್ ಪೇ ಮಾಡಿದ. ನಂತರ ಇಬ್ಬರು ಕೈ ಹಿಡಿದು ಶಾಪ್ನಿಂದ ಹೊರಗೆ ಹೋದರು. ಪಂಕಜ್, ನೋಡಿದ್ಯಾ ಪಲ್ಲವಿ, ಈ ನಿಶಾ ಎಷ್ಟು ಚೀಪ್ ಕ್ಯಾರೆಕ್ಟರ್ ಹುಡುಗಿ ಅಂತ. ಇವಳನ್ನು ನಂಬಿ ವಿಕ್ರಮ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾನೆ. ಯಾವಾಗ ಇವಳ ರಿಯಲ್ ಕ್ಯಾರೆಕ್ಟರ್ ಅವನ ಮುಂದೆ ರಿವೀಲ್ ಆಗುತ್ತೆ ಆ ದಿನ ವಿಕ್ರಮ್ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಎಂದ. ಪಲ್ಲವಿ, ಹೌದು, ಇಂಥ ಹೆಣ್ಣು ಮಕ್ಕಳು ಇರೋದ್ರಿಂದಾನೇ ತುಂಬ ಜನರ ಜೀವನ ಹಾಳಾಗ್ತಿದೆ ಎಂದಳು. ಪಂಕಜ್, ಸರಿ, ಆ ವಿಷಯ ಬಿಡು, ಅದಕ್ಕೆ ಸದ್ಯದಲ್ಲೇ ಒಂದು ಅಂತ್ಯ ಹಾಡ್ತೀವಿ. ಇವತ್ತು ನಿನ್ನ ಚಾಯ್ಸ್. ಎಷ್ಟು ಕಾಸ್ಟ್ಲಿ ಜ್ಯುವೆಲರಿ ಸೆಲೆಕ್ಟ್ ಮಾಡಿದ್ರು, ಏನೇ ಪರ್ಚೇಸ್ ಮಾಡಿದ್ರು ನಾನು ಬೇಡ ಅನ್ನಲ್ಲ. ನೀನು ನನಗೆ ಕೊಡ್ತಾ ಇರೋ ಬೆಲೆ ಕಟ್ಟಕ್ಕಾಗದೇ ಇರೋ ಗಿಫ್ಟ್ಗೆ ಇದು ನನ್ನ ಕಡೆಯಿಂದ ಸ್ಮಾಲ್ ರಿಟರ್ನ್ ಗಿಫ್ಟ್ ಎಂದ. ಪಲ್ಲವಿ ತನಗೆ ಇಷ್ಟವಾದ 2 ಸೆಟ್ ಕಿವಿಯೋಲೆ ತೆಗೆದುಕೊಂಡಳು. ಪಂಕಜ್ ಬಿಲ್ ಪೇ ಮಾಡಿದ. ಇಬ್ಬರು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಐಸ್ ಕ್ರೀಮ್ ತಿಂದು ನಂತರ ಪಲ್ಲವಿಗಾಗಿ ಕೆಲವು ಬಟ್ಟೆಗಳನ್ನು ಪರ್ಚೇಸ್ ಮಾಡಿ ಮನೆಗೆ ಬಂದರು. ಶೀಲಾ ಇವರನ್ನು ನೋಡಿ, ಪಂಕಜ್, ಏನೋ ನನ್ನ ಸೊಸೆಗೆ ಇಷ್ಟವಾಗಿದ್ದನ್ನೆಲ್ಲ ಕೊಡಿಸಿದ್ಯಾ ತಾನೇ? ಇಲ್ಲಾಂದರೆ ಹೇಳಮ್ಮ ಪಲ್ಲವಿ, ನಾನೇ ಕರ್ಕೊಂಡು ಹೋಗಿ ನಿನಗೆ ಏನು ಬೇಕೋ ಅದನ್ನೆಲ್ಲ ಕೊಡಿಸ್ತೀನಿ ಎಂದಳು. ಆಗ ಪಲ್ಲವಿ, ಇಲ್ಲ ಅಮ್ಮ, ನಾನು ಕೇಳೋಕ್ಕಿಂತ ಮುಂಚೆನೇ ಕೊಡಿಸಿದ್ರು. ನಾನೇ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಕೊಡಿಸಿದ್ದಾರೆ. ನನಗೆ ಇನ್ನೇನು ಬೇಡ ಅಮ್ಮ, ನಿಮಗೆ ಅಂತ ನಾನು ಈ ಓಲೆ ಸೀರೆ ತಂದಿದ್ದೀನಿ, ತಗೊಳ್ಳಿ ಎಂದು ಹೇಳಿ ಸುಶೀಲಾಳಿಗೆಂದು ತೆಗೆದುಕೊಂಡಿದ್ದ ಓಲೆ ಮತ್ತು ಸೀರೆಯನ್ನು ಅವಳಿಗೆ ಕೊಟ್ಟಳು. ಅವುಗಳನ್ನು ನೋಡಿ ಸುಶೀಲಾ ಖುಷಿಯಿಂದ, ಓ, ನನ್ನ ಸೊಸೆ ನನ್ನನ್ನು ನೆನಪಿಟ್ಕೊಂಡು ನನಗೂ ಗಿಫ್ಟು ತಂದಿದ್ದಾಳೆ. ನನ್ನ ಮಗನಿಗೆ ನನ್ನ ನೆನಪೇ ಇಲ್ಲ, ಅದು ಅಲ್ಲದೆ ಈಗ ಅಪ್ಪ ಆಗ್ತಿದ್ದಾನೆ ಅನ್ನೋ ಖುಷಿ ಬೇರೆ. ಆ ಖುಷಿಯಲ್ಲಿ ಈ ಅಮ್ಮನ್ನೇ ಮೆರೆತು ಬಿಟ್ಟಿದ್ದಾನೆ ಎಂದು ರೇಗಿಸಿದಳು. ಪಂಕಜ್, ಇಲ್ಲಮ್ಮ, ಹಾಗೇನಿಲ್ಲ, ನಿನ್ನನ್ನು ಮರೆಯೋಕೆ ಆಗತ್ತಾ, ಏನೋ ಸ್ವಲ್ಪ ಟೆನ್ಷನ್ ಅಷ್ಟೇ ಎಂದ. ಅದನ್ನು ಕೇಳಿಸಿಕೊಂಡ ಪಲ್ಲವಿಗೆ ಪಂಕಜ್ನ ಟೆನ್ಷನ್ಗೆ ಕಾರಣ ಗೊತ್ತಿದ್ದರಿಂದ ಅದನ್ನು ಸುಶೀಲಾಳೊಂದಿಗೆ ಹೇಳಲು ಸಾಧ್ಯವಿಲ್ಲದ ಕಾರಣ ಪಂಕಜ್ ಸುಳ್ಳು ಹೇಳಿದ್ದಾನೆಂದು ಅರ್ಥವಾದ ಅವಳು ಏನು ಮಾತನಾಡದೆ ರೂಮ್ಗೆ ಹೋದಳು. ಸುಶೀಲಾ, ಪಂಕಜ್, ಯಾಕೋ ಸುಸ್ತಾದವನಂತೆ ಕಾಣ್ತಿದ್ಯಾ, ಯಾಕೋ ಜ್ವರ ಏನಾದರೂ ಬಂದಿದ್ಯಾ ಅಂತ ಹಣೆ ಮುಟ್ಟಿ ನೋಡಿದಳು. ಜ್ವರ ಇಲ್ಲವೆಂದು ಖಾತ್ರಿಪಡಿಸಿಕೊಂಡು ನಂತರ ಜ್ವರ ಇಲ್ಲ, ಆದರೆ ಯಾಕೋ ಸುಸ್ತಾಗಿರೋನ ಥರ ಕಾಣ್ತಿದ್ಯಾ, ಬೇಜಾರಿನಲ್ಲಿದ್ದೀಯಾ, ನಿಜ ಹೇಳು ಎಂದಾಗ ಪಂಕಜ್, ಏನಿಲ್ಲಮ್ಮ, ಸುಮ್ಮನೆ ನೀವು ನನ್ನ ಬಗ್ಗೆ ಟೆನ್ಷನ್ ಮಾಡ್ಕೋತಿದ್ದೀರಾ ಎಂದಾಗ ಮತ್ತೇನು ಕೇಳದೆ ಸುಮ್ಮನಾದಳು. ಸಾನ್ವಿ ಅಡ್ವೊಕೇಟ್ನ ಮೀಟ್ ಮಾಡಿ ಕಾರ್ ಪಾರ್ಕಿಂಗ್ ಬಳಿ ಬಂದಳು. ಅಲ್ಲಿ ಈ ಮೊದಲು ಹುಡುಗಿಯ ವಿಷಯಕ್ಕೆ ಗಲಾಟೆ ಮಾಡಿ ಇವಳಿಂದ ಒದೆ ತಿಂದ ಹುಡುಗರು ಇವಳ ಕಣ್ಣಿಗೆ ಬಿದ್ದರು. ಸಾನ್ವಿ ಅವರನ್ನು ನೋಡಿದರೂ ನೋಡದವಳಂತೆ ತನ್ನ ಪಾಡಿಗೆ ಕಾರ್ ಸ್ಟಾರ್ಟ್ ಮಾಡಿ ಹೊರಟಳು. ಅಕಸ್ಮಾತ್ ಅವರಲ್ಲಿ ಒಬ್ಬ ಸಾನ್ವಿಯನ್ನು ನೋಡಿ, ಹೇಯ್, ನಮಗೆ ಹೊಡೆದಿದ್ಲಲ್ಲ ಅವಳು, ಆ ಕಾರ್ನಲ್ಲಿ ಹೋಗ್ತಿದ್ದಾಳೆ, ಬನ್ರೋ ಇವತ್ತೊಂದು ಕೈ ನೋಡ್ಕೊಳ್ಳೋಣ, ಅವಳೋ ನಾವೋ ಡಿಸೈಡ್ ಮಾಡೋಣ ಎಂದವರು ತಮ್ಮ ಕಾರ್ನಲ್ಲಿ ಸಾನ್ವಿಯನ್ನು ಫಾಲೋ ಮಾಡಿದರು. ಸಾನ್ವಿ ಇದನ್ನು ಗಮನಿಸದೆ ತನ್ನ ಪಾಡಿಗೆ ಡ್ರೈವ್ ಮಾಡುತ್ತಾ ಮಾಲ್ಗೆ ಬಂದಳು. ಅವಳು ಸಿಟಿಗೆ ಬಂದ ನಿಜವಾದ ಕಾರಣ ಯಾರಿಗೂ ಹೇಳುವ ಆಗಿರಲಿಲ್ಲ. ಅದಕ್ಕೆ ತನಗಾಗಿ ಕೆಲವು ಅಗತ್ಯ ವಸ್ತುಗಳು ಮತ್ತು ಬಟ್ಟೆಗಳನ್ನು ತೆಗೆದುಕೊಳ್ಳಲು ಹೋಗಿದ್ದೆ ಎಂದು ಹೇಳುವುದಕ್ಕಾಗಿ ಕೆಲವು ವಸ್ತುಗಳು ಮತ್ತು ಡ್ರೆಸ್ಗಳನ್ನು ಖರೀದಿಸಿದಳು. ಅವಳಿಗೆ ತಿಳಿಯದಂತೆ ಅವಳನ್ನೇ ಫಾಲೋ ಮಾಡಿಕೊಂಡು ಬಂದ ಆ 4 ಜನ ಹುಡುಗರು ಕೂಡ ಮಾಲ್ಗೆ ಬಂದಿದ್ದರು. ಸರಿಯಾದ ಸಮಯ ನೋಡಿ ಸಾನ್ವಿಯನ್ನು ಅಟ್ಯಾಕ್ ಮಾಡಲು ಕಾಯುತ್ತಿದ್ದರು. ಆದರೆ ಇದರ ಅರಿವು ಸಾನ್ವಿಗೆ ಇರಲಿಲ್ಲ. ಮುಂದೇನು ಸಾನ್ವಿ ಆ ಹುಡುಗರಿಂದ ತನ್ನನ್ನು ಕಾಪಾಡಿಕೊಳ್ತಾಳ ಅಥವಾ ಅವರಿಂದ ಅವಳಿಗೆ ಅಪಾಯ ಆಗುತ್ತಾ ತಿಳ್ಕೋಬೇಕಾ? ಮುಂದಿನ ಭಾಗ ಕೇಳಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಕಥೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.